ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೋರ್ ಗೇಮರ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕೋರ್ ಗೇಮರ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಫಾಲೋವರ್ ಸುಮಾರು ದಿನದಿಂದ ಕೇಳ್ತಿದ್ದಂತಹ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಅಂದ್ರೆ ಫೇಸ್ಬುಕ್ ಐಡಿನ ಗೂಗಲ್ ಐಡಿಯಾಗಿ ಹೇಗೆ ಕನ್ವರ್ಟ್ ಮಾಡೋದು, ಅದೇ ಗೂಗಲ್ ಐಡಿನ ಫೇಸ್ಬುಕ್ ಐಡಿಯಾಗಿ ಹೇಗೆ ಕನ್ವರ್ಟ್ ಮಾಡೋದು, ಮತ್ತೆ ಫೇಸ್ಬುಕ್ ಇಂದ ಫೇಸ್ಬುಕ್ ಐಡಿಯಾಗಿ ಹೇಗೆ ಎಕ್ಸ್ಚೇಂಜ್ ಮಾಡೋದು, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೇನು 10K ನೀರಲ್ಲಿದೀವಿ ಗೈಸ್, ಓಕೆನಾ? ಆದಷ್ಟು ಬೇಗ 10K ರೀಚ್ ಆಗೋಣ. ಸುಮಾರು ಜನ ನೋಡ್ತೀರಾ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗ್ಬಿಡ್ತೀರಾ. ಸೊ ಸಬ್ಸ್ಕ್ರೈಬ್ ಮಾಡಿ, ಬೇಗ 10K ರೀಚ್ ಆಗೋಣ. 10K ಆದ್ಮೇಲೆ ಒಂದು ಬಿಗ್ಗೆಸ್ಟ್ ಗಿವ್ ಅವೇ ಒಂದು ಆರ್ಗನೈಸ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಸಮೇತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣವಾ? ಗೈಸ್, ಫಸ್ಟ್ ನಿಮ್ಮ ಐಡಿನ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಚೆಕ್ ಮಾಡ್ಕೋಬೇಕಾಗುತ್ತೆ. ಏನಪ್ಪ ಅಂದರೆ ನಿಮ್ಮ ಅಕೌಂಟ್ ಬೈಂಡ್ ಆಗಿದೆಯಾ ಅಂತ. ಅಂದರೆ ನೀವು ನೋಡ್ತಿರ್ಬೋದು, ನನ್ನ ಅಕೌಂಟ್ ಫೇಸ್ಬುಕ್ ಅಕೌಂಟು, ಕೆಳಗಡೆ ರಿಕವರಿ ಇಮೇಲ್ ಅಂತೇಳಿ ಒಂದು ಜಿಮೇಲ್ ಅಕೌಂಟ್ನ ಹಾಕ್ಬಿಟ್ಟು ಬೈಂಡ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಕಂಪಲ್ಸರಿ ಬೈಂಡ್ ಆಗಿರಬೇಕು. ಹಾಗೇನಾದರೂ ಬೈಂಡ್ ಆಗಿಲ್ಲ ಅಂದರೆ ನಾನು ಇದಕ್ಕಂತಾನೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಹೇಗೆ ಬೈಂಡ್ ಮಾಡೋದು ಅಂತೇಳಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಸೊ ಚೆಕ್ ಮಾಡಿ ನೋಡಿ. ನಿಮ್ಮ ಅಕೌಂಟ್ನ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಓಕೆ, ನಿಮ್ಮ ಅಕೌಂಟ್ ಬೈಂಡ್ ಎಲ್ಲ ಆಗಿದೆ, ಬೈಂಡ್ ಆಗಿ 15 ದಿನ ಆಗಿರ್ಬೇಕು. 15 ದಿನ ಆದ್ರೆ ಮಾತ್ರ ನಾವು ಟ್ರಾನ್ಸ್ಫರ್ ಮಾಡಕ್ಕಾಗೋದು. ಅಂದ್ರೆ ಜಿಮೇಲ್ ಐಡಿ ಆಡ್ ಮಾಡಿ ಒಂದು 15 ದಿನ ಆಗಿರ್ಬೇಕು. ಓಕೆ, ಇದೆಲ್ಲ ಆದ್ಮೇಲೆ ಲಾಗೌಟ್ ಮಾಡ್ಕೊಳ್ಳಿ. ಲಾಗೌಟ್ ಆದ್ಮೇಲೆ ಲಾಗಿನ್ ಪೇಜಿಗೆ ಬರುತ್ತೆ. ಅಲ್ಲಿ ನಿಮಗೆ ಅಂದ್ರೆ ಲೆಫ್ಟ್ ಸೈಡ್ ಕಾರ್ನರ್ ಮೇಲೆ ಅಕೌಂಟ್ ರಿಕವರಿಂಗ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡಿದಾಗ ಕೆಳಗಡೆ ಈ ರೀತಿ ಶೋ ಆಗುತ್ತೆ. ಅಲ್ಲಿ ಗೋ ಟು ಅಂತ ಹೊಡೆದಾಗ ನೀವು ಫಸ್ಟ್ ಏನಪ್ಪ ಮಾಡಬೇಕು ಅಂದರೆ, ನೀವು ಬೈಂಡ್ ಮಾಡಿರ್ತೀರಲ್ವಾ, ಆ ಬೈಂಡ್ ಆಗಿರೋ ರಿಕವರಿ ಜಿಮೇಲ್ನ ಎಂಟರ್ ಮಾಡಬೇಕು. ರಿಕವರಿ ಜಿಮೇಲ್ನ ಎಂಟರ್ ಮಾಡಿದ್ಮೇಲೆ ಅದಕ್ಕೆ ಒಂದು OTP ನೀವು ಕಳಿಸ್ಬೇಕಾಗುತ್ತೆ ಆ ಜಿಮೇಲಿಗೆ. OTP ಡೈರೆಕ್ಟ್ ಆಗಿ ನೀವು ಬೈಂಡ್ ಮಾಡಿರೋ ಜಿಮೇಲ್ ಅಕೌಂಟಿಗೆ ಹೋಗಿರುತ್ತೆ. ಅಲ್ಲಿ OTP ನೀವು ಕಾಪಿ ಮಾಡ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಪೇಸ್ಟ್ ಮಾಡಿದ್ಮೇಲೆ ನೀವು ವೆರಿಫೈ ಕೊಟ್ಟಾಗ ನಿಮ್ಮ ಅಕೌಂಟ್ ಶೋ ಆಗುತ್ತೆ. ಅಕೌಂಟ್ ಶೋ ಆದ್ಮೇಲೆ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇರುತ್ತೆ ಫೇಸ್ಬುಕ್, ಎಕ್ಸ್ ಮತ್ತೆ ಗೂಗಲ್ ಈ ರೀತಿ ಕಾಣಿಸ್ತಾ ಇರುತ್ತೆ. ನೀವು ಯಾವ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಫೇಸ್ಬುಕ್ಕಿಗೆ ಮಾಡ್ಕೊಳ್ತೀನಿ ಅಂದ್ರೆ ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡಿ. ನಂದು ಆಲ್ರೆಡಿ ಫೇಸ್ಬುಕ್ ಅಕೌಂಟ್ ಆಗಿರೋದ್ರಿಂದ ನಾನು ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೂಗಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ಗೂಗಲ್ ಐಡಿಸ್ ಎಲ್ಲ ತೋರಿಸುತ್ತೆ. ನೀವು ಯಾವ ಜಿಮೇಲಿಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರೋ ಆ ಜಿಮೇಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಅಂದ್ರೆ ಲಾಗಿನ್ ಮೇಲೆ ಟ್ಯಾಪ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ಆಟೋಮೆಟಿಕ್ ಆಗಿ ಫೇಸ್ಬುಕ್ ಅಕೌಂಟ್ ಆಗಿರೋದು ಗೂಗಲ್ ಅಕೌಂಟ್ ಆಗಿರುತ್ತೆ. ಈ ಮೆಥಡ್ ನೀವು ಫೇಸ್ಬುಕ್ ಇಂದ ಫೇಸ್ಬುಕ್ ಮಾಡಿದ್ರು ಸಮೇತ ವರ್ಕೌಟ್ ಆಗುತ್ತೆ, ಗೂಗಲ್ ಇಂದ ಗೂಗಲ್ ಮಾಡಿದ್ರು ಸಮೇತ ವರ್ಕೌಟ್ ಆಗುತ್ತೆ, ಮತ್ತೆ ಗೂಗಲ್ ಇಂದ ಮತ್ತೆ ಫೇಸ್ಬುಕ್ ಮಾಡಿದ್ರು ಸಮೇತ ವರ್ಕೌಟ್ ಆಗುತ್ತೆ. ಸೊ ಏನಪ್ಪಾ ಆಗಿರ್ಬೇಕು ಅಂದ್ರೆ ನಿಮ್ಮ ಅಕೌಂಟ್ ಬೈಂಡ್ ಆಗಿರ್ಬೇಕು ಅಷ್ಟೇ. ಆದ್ರೂ ಬೈಂಡ್ ಆಗಿ ಒಂದು 15 ದಿನ ಆಗಿರ್ಬೇಕು. ಈ ರೀತಿ ನಾವು ಅಕೌಂಟ್ ಇಂದ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಅಲ್ಲಿ ಸಮೇತ ನೋಡ್ತಿರ್ಬೋದು, ನಂದು ಸ್ಟಾರ್ಟಿಂಗ್ ಫೇಸ್ಬುಕ್ ಅಕೌಂಟ್ ಆಗಿತ್ತು, ಇವಾಗ ನಂದು ಗೂಗಲ್ ಅಕೌಂಟ್ ಆಗಿ ಕನ್ವರ್ಟ್ ಆಗಿದೆ. ಬಹಳ ಸಿಂಪಲ್ ಮೆಥಡ್. ಮತ್ತೆ ಇನ್ನೊಂದೇನ್ ಗೊತ್ತಾ, ನಿಮ್ಮ ಅಕೌಂಟ್ ಏನಾದ್ರು ಹ್ಯಾಕ್ ಆಯ್ತು, ನೀವು ID ಪಾಸ್ವರ್ಡ್ ನೆಲ್ಲ ಮರ್ತ್ಕೊಂಡ್ರಿ ಅಂದ್ರೂ ಸಮೇತ ಈ ಮೆಥಡ್ ನ ಯೂಸ್ ಮಾಡಿ. ಬಟ್ ಬೈಂಡ್ ಆಗಿರ್ಬೇಕು, ಮೇನ್ ಆಗಿ ಬೈಂಡ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಈ ಟ್ರಿಕ್ ವರ್ಕೌಟ್ ಆಗೋದು. ಹಾಗೆ ನೀವು ಬೈಂಡ್ ಮಾಡಕ್ಕೆ ರಿಕವರಿ ಜಿಮೇಲ್ ನ ಯೂಸ್ ಮಾಡಿರ್ತೀರಲ್ವಾ, ಆ ಜಿಮೇಲ್ ನ ನೀವು ಯೋಚನೆಯಲ್ಲೇ ಇಟ್ಕೋಬೇಕು, ಅದನ್ನ ಮಾತ್ರ ಮರ್ತ್ಕೋಬೇಡಿ. ಸೊ ಮುಖ್ಯವಾಗಿ ನಿಮ್ಮ ಅಕೌಂಟ್ ತುಂಬಾ ಸೆಕ್ಯೂರ್ ಆಗಿರ್ಬೇಕು ಅಂದ್ರೆ ಬೈಂಡ್ ಮಾಡಿ ಇಟ್ಕೊಳ್ಳಿ. ಬೈಂಡ್ ಮಾಡೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂದ್ರೆ ಇವಾಗ್ಲೂ ಹೇಳ್ತಾ ಇದೀನಿ, ಡಿಸ್ಕ್ರಿಪ್ಷನ್ ಆ ವಿಡಿಯೋ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ ನೋಡಿ ಹೇಗೆ ಬೈಂಡ್ ಮಾಡೋದಂಗ ಅಂತೇಳಿ ಡೀಟೇಲ್ ಆಗಿ ಹೇಳ್ಕೊಟ್ಟಿರ್ತೀನಿ. ಓಕೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಏನಪ್ಪಾ ಮಾಡಿ ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ಬಿಡಿ, ಅವರು ಸಮೇತ ನೋಡಿ ತಿಳ್ಕೊಳ್ಳಿ. ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ಕೊಳ್ತೀನಿ. ಲವ್ ಯು ಗೈಸ್, ಬಾಯ್. ಓಕೆ, ವೆಯ್ಟ್ ಮಾಡಿ, ಯಾರು ಹೋಗಬೇಡಿ. ಏನಪ್ಪಾ ಅಂದ್ರೆ ನಾವು ಒಂದು CS ಟೂರ್ನಮೆಂಟ್ನ ಆರ್ಗನೈಸ್ ಮಾಡ್ತಿದ್ವಿ. ಆ ಟೂರ್ನಮೆಂಟ್ಗೆ ಏನೇನೋ ರೂಲ್ಸ್ ಅಂಡ್ ಕಂಡೀಷನ್ಸ್ ಅಂತ ಹೇಳಿ ಆ ಫುಲ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಆಸಕ್ತಿ ಇರೋರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್.